ನಾನು ಇಂಡಸ್ಟ್ರಿಗೆ ಬಂದಾಗ ಅವ್ರ ತಂದೆ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಚಂದ್ರಣ್ಣನ ಜೊತೆ ಕೆಲಸ ಮಾಡಿದ್ದೀನಿ. ಆಗ್ಲೇ ನಾನು ಭಾಳ ಇಂಟ್ರೆಸ್ಟೆಡ್ ಆಗಿ, ಹಿ ವಾಸ್ ವೆರಿ ಇಂಟ್ರೆಸ್ಟೆಡ್. ಒಂದು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಬರ್ತಾ ಇದ್ರು. ನಿಮ್ಮ ತಂದೆ ಅವರು ಬೈಗಳು ಇನ್ನೂ ಕಿವಿಯಲ್ಲಿದೆ, ನಿಮಗೆ ಬೈತಾ ಇದ್ದಿದ್ದು, ನನಗಲ್ಲ, ಇವ್ರಿಗೆ ಬೈತಾ ಇದ್ದಿದ್ದು. ಆ್ಯಂಡ್ ಅದ್ಯಾವುದು ಅವ್ರ ತಂದೆ ಅವ್ರನ್ನ ಒಂದು ಒಳ್ಳೆ ಹಾದಿಯಲ್ಲಿ ಕರ್ಕೊಂಡ್ಬರ್ಬೇಕು, ಯಾಕಂದ್ರೆ ನಮ್ಮ ತಂದೆನೂ ಸಿಕ್ಕಾಪಟ್ಟೆ ಬೈತಾ ಇದ್ರು ನನ್ನ. ಅದೊಂದು ಪ್ರಾಸೆಸ್ ಇದೆ, ಒಳ್ಳೆ ದಾರಿಯಲ್ಲಿ ಬರಬೇಕು ಅಂತ. ಅಷ್ಟು ಎಕ್ಸ್ಪೀರಿಯನ್ಸ್, ಅವ್ರ ತಂದೆ ಎಕ್ಸ್ಪೀರಿಯನ್ಸ್ ಆಗಲಿ, ಇವರ ಎಕ್ಸ್ಪೀರಿಯನ್ಸ್ ಆಗಲಿ, ಫಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಥ್ರೂಔಟ್ ಆಗಿ ಒಂದು ಸಿನಿಮಾ ಅಂದರೆ ಒಂದು ಆ್ಯಸ್ ಅ ಸೋಲೋ ಕ್ಯಾಮ್ರಾಮನ್ ವರ್ಕ್ ಮಾಡಿರೋದು ನೋಡಿದ್ದೀನಿ. ಭಾಳಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಆ್ಯಂಡ್ ನಮ್ಮ ಮೊನ್ನೆ ಕೇಳಿದೆ, ಇನ್ನೊಂದು ದೊಡ್ಡ ಸಿನಿಮಾದಲ್ಲೂ ಮಾಡ್ತಿದ್ದಾರೆ, ಅದು ನೀವೇ ಅದಾದ್ಮೇಲೆ ಅನೌನ್ಸ್ ಮಾಡಿ. ಆ್ಯಂಡ್ ನಿಮ್ಮ ಟೀಮ್ ಎಲ್ಲ, ಹೋಲ್ ಟೀಮ್ ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಯೋಗ ಮಾಸ್ಟರ್, ಯೋಗ ಬರಲಿಲ್ವಾ? ಫಸ್ಟ್ ಟೈಮ್ ಯೋಗ ಮಾಸ್ಟರ್ ಜೊತೆ ನಾನು ಕೆಲಸ ಮಾಡಿದೆ. ತುಂಬಾ ಚೆನ್ನಾಗಿ ಮಾಡಿದ್ದೇನೆ ಹುಡುಗ. ಬಲರಾಮ ಅಲ್ಲಿ ಫಸ್ಟು ಕಾರ್ಡು ಕೊಡ್ಸಿದ್ವಿ, ಸೊ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರಾಣಾ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಐ ಥಿಂಕ್ ನನ್ನಷ್ಟೇ ಸ್ಕ್ರೀನ್ ಸ್ಪೇಸ್ ನಿಮಗೂ ಇದೆ, ಲಾಸ್ಟಲ್ಲಿ ಅಷ್ಟೇ ಬರ್ತೀರಾ. ಆ್ಯಂಡ್ ಟು ಬಿ ವೆರಿ ಪ್ರಿಸೈಸ್, ಥ್ಯಾಂಕ್ ಯು ಸೋ ಮಚ್ ಸೋನಲ್ ಫಾರ್ ದಿಸ್ ಆಪರ್ಚುನಿಟಿ. ಅಲ್ಲ, ಆ್ಯಂಡ್ ಇದಕ್ಕೆಲ್ಲದಕ್ಕೂ ಒಬ್ಬರು ರೂವಾರಿ ಅಂತ ಏನು ನಮಗೆ ಬಂಡವಾಳ ನಮ್ಗೆ ಹಾಕಿ ಇಷ್ಟೊಂದು ಕೋಟಿ ವೆಚ್ಚದಲ್ಲಿ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಸ್ಕ್ರೀನ್ ಮೇಲೆ ಎಲ್ಲೂ ಮೋಸ ಮಾಡಿಲ್ಲ, ಸ್ಕ್ರೀನ್ ಅಷ್ಟು ರಿಚ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಆಗಲಿ ಅಥವಾ ದ ಹೋಲ್